ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮನೋಕಾಮನೆ ಪೂರ್ತಿ ಆಗಬೇಕು, ನನ್ನ ಇಷ್ಟಾರ್ಥ ಸಿದ್ಧಿ ಆಗಬೇಕು. ಸರ್, ಒಂದು ಮನೆ ಮಾಡಬೇಕಂತ ಆಸೆ ಇದೆ, ಸರ್ ಒಂದು ಗಾಡಿ ತೊಗೋಬೇಕಂತ ಆಸೆ ಇದೆ ಅಲ್ವಾ? ಈ ರೀತಿ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗಬೇಕು. ಸರ್, ನಮ್ಮ ಇದರಲ್ಲಿ ನಾನೇ ಜಾಸ್ತಿ ಓದ್ತಾ ಇರೋದು, ಚೆನ್ನಾಗಿ ಓದಿ ಪಾಸ್ ಆಗಬೇಕಂತ ಒಂದು ಆಸೆ ಇದೆ. ಸರ್, ಇದೇ ಕಾಲೇಜಲ್ಲಿ ಓದಬೇಕಂತಿದೆ. ಸರ್, ಇಂಥದ್ದೇ ಕೆಲಸ ತಗೋಬೇಕಂತೆ. ಸರ್, ನನಗೆ ಫಾರಿನ್ಗೆ ಹೋಗ್ಬೇಕಂತಿದೆ. ನಮ್ಮ ಮನೋಕಾಮನೆಗಳು, ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗೋದಕ್ಕೋಗಿ ನಾನು ಒಂದು ಪರಿಹಾರವನ್ನು ಕೊಡ್ತಾ ಇದ್ದೀನಿ. ಯಾರೇ ಈ ಪರಿಹಾರವನ್ನು ಮಾಡಿದ್ರು ಕೂಡ ನೋಡಿ, ನದಿಯಲ್ಲೇ ಮಾಡುವಂಥ ಪರಿಹಾರ ಆಗಿರೋದ್ರಿಂದ ತಾವು ನದಿಯನ್ನೇ ಹುಡ್ಕೊಂಡು ಹೋಗಬೇಕಾಗುತ್ತೆ. ಈ ನದಿ ಇಲ್ಲದವರು ಈ ಪರಿಹಾರವನ್ನು ಮಾಡಬೇಡಿ. ಇದಕ್ಕೆ ಸಂಬಂಧಪಟ್ಟಂಥ ಬಹಳಷ್ಟು ವಿಡಿಯೋಗಳನ್ನ ನಾವು ಕೊಟ್ಟಿದ್ದೀವಿ, ಅದನ್ನು ನೋಡಿ ನೀವು ಮಾಡ್ಬೋದು. ನದಿಯಲ್ಲೇ ಈ ಪರಿಹಾರವನ್ನು ಮಾಡಬೇಕು. ಪ್ರತಿ ತಿಂಗಳಿಗೆ ಒಂದು ಸಲದಂತೆ ಒಂದು 5 ಸಲವಾದರೂ ಈ ಪರಿಹಾರವನ್ನು ತಾವುಗಳು ಮಾಡಬೇಕಾಗತ್ತೆ. ನದಿನಲ್ಲಿ ಹೋಗಿ ಸ್ವಲ್ಪ ಒಳಗಡೆ ಹೋಗಿ ನಿಂತ್ಕೊಳ್ಳಿ. ನದಿನಲ್ಲಿ ನಿಮ್ಮ ಕಾಲು ಒದ್ದೆ ಆದರೂ ಸಾಕು, ಆಯಿತಾ? ಇದರಲ್ಲಿ ಸಿಂಧೂರ ಮತ್ತು ಜೇನುತುಪ್ಪವನ್ನು ನದಿಗೆ ಹಾಕ್ತಾ ಇರ್ಬೇಕು. ನೀವು ಹಾಕಬೇಕು. ಹಾಕೋದಕ್ಕಿಂತ ಮುಂಚೆ ಗಂಗೇಚ ಯಮುನೇಚ ಅನ್ನುವಂಥ ಒಂದು ಸ್ತೋತ್ರ ಇದೆ, ಅದನ್ನು ಪಡಿಸಿ ನಿಮ್ಮ ಮನೋಕಾಮನೆಗಳನ್ನು ಹೇಳಿ ಸಿಂಧೂರವನ್ನು ಅರ್ಪಿಸಿ, ಸ್ವಲ್ಪ ಜೇನುತುಪ್ಪವನ್ನು ಅರ್ಪಿಸಿ. ಒಂದೊಂದು ಚಿಕ್ಕ ಬಾಟ್ಲಲ್ಲಿ ಇದ್ರೂ ಸಾಕು ಜೇನುತುಪ್ಪ, ಅಥವಾ ದೊಡ್ಡ ಬಾಟ್ಲ ಬೇಡ, ಚಿಕ್ಕ ಬಾಟ್ಲಲ್ಲಿರುವಂಥ ಜೇನುತುಪ್ಪವನ್ನು ಅರ್ಪಿಸ್ಬೋದು. ಸಿಂಧೂರ ಒಂದು ಪ್ಯಾಕೆಟಲ್ಲಿ ಇದ್ರೂ ಸಾಕು, ಆಯ್ತಾಯ್ತಲ್ಲ? ಇದು ಎರಡನ್ನೂ ತಾವು ನದಿ ನೀರಿನಲ್ಲಿ ತಾವು ಹಾಕಬೇಕಾಗುತ್ತೆ. ಹರಿಯುವ ನದಿ ನೀರಲ್ಲಿ ನಿಂತ್ಕೊಂಡು ಗಂಗೇಚ ಯಮುನೇಚ ಅನ್ನುವಂಥ ಸ್ತೋತ್ರವನ್ನು ಪಠಿಸಿ ಆದ ನಂತರ ಮನೋಕಾಮನೆಯನ್ನು ಹೇಳ್ಕೊಂಡು, ನನಗೆ ಈ ಕೆಲಸ ಆಗಬೇಕಾಗಿದೆ ಅಂತ ಹೇಳ್ಕೊಂಡು ಸಿಂಧೂರ ಮತ್ತು ಜೇನುತುಪ್ಪವನ್ನು ನದಿಗೆ ಅರ್ಪಿಸಿ ಬರಬೇಕಾಗುತ್ತೆ. ಈ ಪ್ರಯೋಗವನ್ನು ಕಂಟಿನ್ಯೂ ಆಗಿ 5 ತಿಂಗಳು, ತಿಂಗಳಿಗೆ 1 ಸಲದಂತೆ 5 ಬಾರಿ ನೀವು ಮಾಡಿ ನೋಡಿ. ಖಂಡಿತವಾಗಲೂ ಜೀವನದಲ್ಲಿ ಬದಲಾವಣೆ ಬರುತ್ತೆ. 5 ತಿಂಗಳೆಲ್ಲ ಕಾಯೋದಕ್ಕೆ ಆಗದೇ ಇಲ್ಲ ಅನ್ನೋರು ವಾರಕ್ಕೊಂದು ಸಲ ಆದರೂ, ಒಟ್ಟಿನಲ್ಲಿ ಒಂದು 5 ಸಲವಾದರೂ ಈ ಪ್ರಯೋಗವನ್ನು ನೀವು ಮಾಡ್ತಾ ಬನ್ನಿ. ನಿಮ್ಮ ಮನೋಕಾಮನೆ ಈಡೇರುತ್ತೆ, ಅಥವಾ ಮನೋಕಾಮನೆ ಈಡೇರೋದಕ್ಕೆ ಏನಾದರೂ ಒಂದು ದಾರಿ ಗೋಚಾರ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.